ತಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯಸ್ತುತಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಶರಥ ಸೀತೆಯನ್ನು ಲಕ್ಷ್ಮಣನನ್ನು ಹೊಗಳಿ ಅಲ್ಲಿಂದ ಹೊರಟ. ಜಗದ್ಗುರುವಾದಂತಹ ರಾಮಚಂದ್ರ ಬ್ರಹ್ಮಾದಿ ದೇವತೆಗಳಿಂದ ಸ್ತುತನಾದ. ಮರಳಿ ಬ್ರಹ್ಮಾದಿ ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಆಗ ವಿಭೀಷಣ ರಾಮನನ್ನ ಕರೆದು, ನೀನೇ ಈ ಸಮಸ್ತ ಲಂಕೆಗೆ ಒಡೆಯ, ಸೀತಾ ಸಹಿತನಾಗಿ ಈ ಲಂಕೆಯನ್ನ ಸ್ವೀಕರಿಸು ಅಂತ ಕೇಳಿಕೊಂಡ. ಈ ಅಂಶವನ್ನ ನಾವು ನೋಡಿದ್ವಿ. 11ನೇ ಶ್ಲೋಕ ನೋಡ್ಬೇಕಾದ್ದು. ಸುಧಾ ಅವ್ರು ಹೇಳಿ. ಉಪವಾಸ ಕೃಶಂ ದೀನಂ उपवासकृशं दीनं ಭರತಂ ಸ್ತಂಡಿಲೇಶಯಂ स्थण्डिलेशयं ನ ದೃಷ್ಟ್ವಾ ಪುರಿಮೇವಾಸ नादृष्ट्वा पुरिमेवास ಇತಿ ರಾಮೋ ಬ್ರವೀದಿದಂ. इति रामो ब्रवीदिदम्. ಉಪವಾಸದಿಂದ ತುಂಬ ಬಳಲಿದ, ಅತ್ಯಂತ ದುಃಖಿತನಾದ, ಕೇವಲ ಒಂದು ವ್ರತದ ಹಾಗೆ ನೆಲದಲ್ಲೇ ಮಲಗಿದ ಭರತನನ್ನು ನಾನು ನೋಡದೆ, ನಿನ್ನ ಪುರದಲ್ಲಿ ಭರತನನ್ನ ಕಾಣದೆ ನಿನ್ನ ಲಂಕೆಯಲ್ಲಿ ನಾನು ವಾಸ ಮಾಡುವುದು ಅಸಾಧ್ಯ ಅಂತ ರಾಮಚಂದ್ರ ಹೇಳಿದ. ಉಪವಾಸ ಕೃಶವಾದ ದೀನನಾದ ಸಂಡಿಲೇಶಯನಾದ ನೆಲದಲ್ಲೇ ಮಲಗುವ ಭರತನನ್ನ ಅದೃಷ್ಟವಾ ಕಾಣದೆ, ನಮೇ ವಾಸಃ ಪುರಿ, ಕಾಣದೆ ನಿನ್ನ ಪುರಿಯಲ್ಲಿ ನ ವಾಸಃ ಸಂಭವತಿ ಅಂತ ಅರ್ಥ. ನಮೇ ವಾಸಃ ಅದೃಷ್ಟವಾ ನಮೇ ವಾಸಃ, ಏನನ್ನ ನೋಡದೆ ಅಂದ್ರೆ ಭರತನನ್ನ ನೋಡದೆ ನಿನ್ನ ಪುರದಲ್ಲಿ ನನ್ನ ವಾಸ ಅಸಾಧ್ಯ. ಇತಿ ರಾಮಃ ವಿಭೀಷಣಂ ಪ್ರತಿ ಅಬ್ರವೀತ್. ಇದಂ ವಾಕ್ಯಂ ಅಬ್ರವೀತ್. ಉಪವಾಸೇನ ಕೃಶಃ ತಂ ಉಪವಾಸ ಕೃಶಂ ದ್ವಿತೀಯ ವಿಭಕ್ತಿ ಏಕವಚನ. ದೀನಂ ದ್ವಿತೀಯ ವಿಭಕ್ತಿ ಏಕವಚನ. ಭರತಂ ದ್ವಿತೀಯ ವಿಭಕ್ತಿ ಏಕವಚನ. ಸ್ಥಂಡಿಲೇಶಯಂ ಸ್ಥಂಡಿಲೇಶೇತೆ ಇತಿ ಸ್ಥಂಡಿಲೇಶಯಃ ತಂ. ಶೇತೆ ಅಂದ್ರೆ ವಾಸ, ಮಲಗುವುದು ಅಂತ ಅರ್ಥ. ನೆಲದಲ್ಲೇ ಮಲಗುವವನು, ಅವನು ಯಾವತ್ತೂ ಕೂಡ ಹಾಸಿಗೆಯಲ್ಲಿ ಮಲಗಿದವನೇ ಅಲ್ಲ. ಅದೃಷ್ಟ್ವಾ ನಾದೃಷ್ಟ್ವಾ ಸವರ್ಣ ದೀರ್ಘ. ಅದೃಷ್ಟ್ವಾ ತ್ವಾ ಪ್ರತ್ಯಂತಮವ್ಯಯಂ. ಪುರಿ ಸಪ್ತಮಿ ಭಕ್ತಿ ಏಕವಚನ ಸ್ತ್ರೀಲಿಂಗ. ಮೇ ಷಷ್ಠಿ ಏಕ. ವಾಸಃ ಪುಲ್ಲಿಂಗ ಪ್ರಥಮ ಏಕ. ಇತಿ ಅವ್ಯಯ. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಅಬ್ರವೀತ್ ಭೃಂಜ್ ವ್ಯಕ್ತಾಯಾಂ ವಾಚಿ ಲಂಗ್ ಪ್ರಥಮ ಏಕ. ಇಮಂ ಅಂದ್ರೆ ವಿಭೀಷಣನನ್ನು ಕುರಿತು. ಇಮಂ ವಿಭೀಷಣಂ ಪ್ರತಿ ಅವೋಚತ್. ವಿಭೀಷಣನನ್ನು ಕುರಿತು ಹೇಳಿದ ದ್ವಿತೀಯ ಭಕ್ತಿ ಏಕವಚನ. ಕಾರ್ತಿಕ್ ಅವರು ಹೇಳಿ. ಅಥ ರಾಮಾಜ್ಞೆಯ ಸರ್ವಾನ್ ವಾನರಾನ್ ಸ ವಿಭೀಷಣಃ ರತ್ನೈಃ ಸುವರ್ಣೈಃ ಕಾಮೈಶ್ಚ ಯಥಾ ಕಾಮಮ ಪೂಜಯತ್. ಸಹ ವಿಭೀಷಣ ಅಥ ಅಂದ್ರೆ ಆ ಬಳಿಕ, ರಾಮಚಂದ್ರ ನಾನು ಹೊರಡುತ್ತೇನೆ ಅಂತ ಹೇಳಿದ ಬಳಿಕ ವಿಭೀಷಣನು ರಾಮನ ಆಜ್ಞೆಯಿಂದ ಸರ್ವಾನ್ನು ವಾನರಾನ್, ತನ್ನ ಪರಿವಾರದಲ್ಲಿ ಸೇನೆಯ ಪರಿವಾರದಲ್ಲಿದ್ದ ಎಲ್ಲಾ ಕಪಿಗಳನ್ನು ಕೂಡ
ಕಾಮೈಹಿ ಯಾವುದು ಇಷ್ಟಪಡುವಂಥದ್ದೋ ಅಂತಹ ರತ್ನೈಹಿ ಸುವರ್ಣೈಹಿ ಅವರಿಗೆ ಅಭೀಪ್ಸಿತವಾದಂತಹ ಪದಾರ್ಥದ ಅಂದ್ರೆ ಇಷ್ಟಪಡುವಂತಹ ರೀತಿಯ ಪದಾರ್ಥದ ಬಂಗಾರದ ಮುತ್ತಿನ ಉಡುಗೊರೆಗಳನ್ನ ಕೊಟ್ಟು ಅಪೂಜಯತ್ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿದ. ವಿಭೀಷಣ ಕಪಿಗಳ ಗುಂಪನ್ನು ಅತ್ಯಂತ ಗೌರವದಿಂದ ಕಂಡ ಅಂತ ಒಟ್ಟು ಅರ್ಥ. ಆದ್ರೆ ಹೇಗೆ ಅಂತ ಕೊಡುದು, ಏನು ಅಂತ ಕೊಡುದು? ತನ್ನ ಹತ್ರ ಸಂಪತ್ತು ಬೇಕಾದಷ್ಟಿದೆ, ಲಂಕೆಯಲ್ಲಿ ಸಂಪತ್ತು ಅಪರಿಮಿತ. ಆ ಸಂಪತ್ತನ್ನ ಎಲ್ಲೆಲ್ಲಿಂದಲೋ ತಂದದ್ದೆಲ್ಲ ಇತ್ತಲ್ಲ, ಅದೀಗ ಮುಟ್ಟಿಸ್ಬೇಕಾದ್ದು ಬೇರೆ, ಅವನು ಮುಟ್ಟಿಸ್ತಾನೆ. ಆದ್ರೆ ಉಳಿದಂತೆ ಕಪಿಗಳಿಗೆ ಗೌರವ ಕೊಡುವುದಕ್ಕಾಗಿ ಬೇಕಾದಷ್ಟು ಆಭರಣಗಳನ್ನ ಉಡುಗೊರೆಯನ್ನಾಗಿ ನೀಡಿದ. ಅಥ ಅವ್ಯಯ ರಾಮಸ್ಯ ಆಜ್ಞಾ ರಾಮಾಜ್ಞಾ ತೃತೀಯ ರಾಮಾಜ್ಞೆಯ. ರಾಮಾಜ್ಞಾ ಅಂತ ಆಕಾರಾಂತವಾದ ಸ್ತ್ರೀಲಿಂಗದ ಶಬ್ದ, ಅದರ ತೃತೀಯ ವಿಭಕ್ತಿಯಲ್ಲಿ ರಾಮಾಜ್ಞೆಯ, ರಮಯ ಇದ್ದ ಹಾಗೆ ಆಜ್ಞೆಯ. ಸರ್ವಾನ್ ವಾನರಾನ್, ರಾಮಾನ್ ಇದ್ದ ಹಾಗೆ ದ್ವಿತೀಯ ವಿಭಕ್ತಿ ಬಹುವಚನ ಪುಲ್ಲಿಂಗದಲ್ಲಿ, ಸಹ್ ಪುಲ್ಲಿಂಗ ಪ್ರಥಮ ಏಕ, ವಿಸರ್ಗ ಲೋಪ ಆಗುತ್ತೆ ಎಲ್ಲ ಕಡೆನು. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ, ರತ್ನೈಹಿ ಸುವರ್ಣೈಹಿ ಕಾಮೈಹಿ ಮೂರು ಕೂಡ ತೃತೀಯ ವಿಭಕ್ತಿ ಬಹುವಚನ. ಕಾಮೈಹಿ ಚ ಕಾಮೈಶ್ಚ, ರಾಮೈಹಿ ಚ ರಾಮೈಶ್ಚ ಇದ್ದ ಹಾಗೆ ಚುತ್ವ ಸಂಧಿ. ಯಥಾ ಕಾಮಂ, ಕಾಮಂ ಅನತಿಕ್ರಮ್ಯ, ಕಾಮವನ್ನು ಮೀರದೆ, ಅಂದ್ರೆ ಬಯಸಿದ್ದನ್ನು ಅಂತ, ಅತಿಯಾದ ಬಯಕೆಯನ್ನು ತಾಳ್ಲಿಲ್ಲ ಅವರು, ಬೇಡವಾದ ವಿಷಯವನ್ನು ಕೇಳಲಿಲ್ಲ. ಯಥಾ ಕಾಮಂ ಅವರು ಇಷ್ಟಪಟ್ಟ ಹಾಗೆ ಅಪೂಜಯತ್ ಪೂಜಿಸಿದನು. ಯಾರು? ವಿಭೀಷಣ. ಪೂಜಾಯಾಂ ಲಂಗ್ ಪ್ರಥಮ ಏಕ. ಸುಮತಿ ಅವರು ಹೇಳಿ. ಸುಮೇರು ಶಿಖರಾಕಾರಂ, ಸುಮೇರು ಶಿಖರಾಕಾರಂ ನಾನಾರತ್ನಮಯಂ ಶುಭಂ, ನಾನಾರತ್ನಮಯಂ ಶುಭಂ ಪುಷ್ಪಕಂ ಪ್ರಾರ್ಪಯಾಮಾಸ, ಪುಷ್ಪಕಂ ಪ್ರಾರ್ಪಯಾಮಾಸ, ಪುಷ್ಪಕಂ ಪ್ರಾರ್ಪಯಾಮಾಸ ರಾಘವಾಯ ವಿಭೀಷಣ, ರಾಘವಾಯ ವಿಭೀಷಣ. ಮೇರುವಿನ ಶಿಖರದಂತೆ ಇರುವ ಆಕಾರವುಳ್ಳ ಹಲವು ಬಗೆಯ ರತ್ನಗಳಿಂದಲೇ ನಿರ್ಮಿಸಿದ ಅತ್ಯಂತ ಮಂಗಳ ಎನಿಸುವ ಪುಷ್ಪಕ ವಿಮಾನವನ್ನು ವಿಭೀಷಣನು ರಾಘವನಿಗೆ ಪ್ರಾರ್ಪಯಾಮಾಸ ಒಪ್ಪಿಸಿದನು. ಸುಮೇರು ಶಿಖರಾಕಾರಂ ಶುಭಂ ನಾನಾರತ್ನಮಯಂ ಪುಷ್ಪಕಂ ವಿಭೀಷಣ ರಾಘವಾಯ ಪ್ರಾರ್ಪಯಾಮಾಸ. ವಿಭೀಷಣನು ಅತ್ಯಂತ ಸುಂದರವಾದ ಪುಷ್ಪಕವನ್ನು ರಾಮನಿಗೆ ಒಪ್ಪಿಸಿದ. ಪುಷ್ಪಕ ಹೇಗಿತ್ತು ಅಂತ ಒಂದೆರಡು ವಿಶೇಷಣಗಳು. ಸುಮೇರು ಶಿಖರಾಕಾರಂ, ಸುಮೇರೋಹ ಶಿಖರಂ, ಸುಮೇರು ಶಿಖರಂ ತಸ್ಯ ಆಕಾರ ಇವ ಆಕಾರಃ ಯಸ್ಯ ಸಹ ಸುಮೇರು ಶಿಖರಾಕಾರಃ ತಂ ಸುಮೇರು ಶಿಖರಾಕಾರಂ ಯಸ್ಯ ತತ್ ಯಸ್ಯ ಆಕಾರಃ ಯಸ್ಯ ತತ್. ಅದು ವಿಮಾನಕ್ಕೆ ವಿಶೇಷಣ, ಪುಷ್ಪಕಕ್ಕಾದ್ರಿಂದಾಗಿ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ನಾನಾ ರತ್ನಮಯಂ, ನಾನಾ ವಿಧಾನಿ ರತ್ನಾನಿ, ನಾನಾ ರತ್ನಾನಿ, ನಾನಾ ರತ್ನೈಹಿ ನಿರ್ಮಿತಂ ನಾನಾ ರತ್ನಮಯಂ ಶುಭಂ ದ್ವಿತೀಯ ವಿಭಕ್ತಿ ಏಕವಚನ, ಪುಷ್ಪಕಂ ದ್ವಿತೀಯ ವಿಭಕ್ತಿ ಏಕವಚನ. ಪ್ರಾರ್ಪಯಾಮಾಸ ಋಗತೌ, ಅದರ ಲಿಟ್ ಪ್ರಥಮ ಏಕ. ರಾಘವಾಯ ಚತುರ್ಥಿ ವಿಭಕ್ತಿ ಏಕವಚನ. ವಿಭೀಷಣ ಪುಲ್ಲಿಂಗ ಪ್ರಥಮ ಏಕ. ದೀಪ ಅವರು ಹೇಳಿ. ಪ್ರಾರ್ಪಯಾಮಾಸ ಅಂದ್ರೆ ಕೊಟ್ಟನು ಅಂತನ, ರಾಘವನಿಗೆ ಕೊಟ್ಟನು, ಒಪ್ಪಿಸಿದನು. ಆರುಹ್ಯ ಪುಷ್ಪಕಂ ದಿವ್ಯಂ,
ದೀಪ ಅವರು ಹೇಳಿ. ಆರೂಹ ಪುಷ್ಪಕಂ ದಿವ್ಯಂ ಅಂಕಮಾರೋಪ್ಯ ಜಾನಕೀಂ ಅಂಕಮಾರೋಪ್ಯ ಜಾನಕಿಂ ರೇಜೆ ರಾಮೋ ಯಥಾ ಮೇಘಃ ರೇಜೆ ರಾಮೋ ಯಥಾ ಮೇಘ ಸವಿದ್ಯುನ್ಮಂದರಾಚಲೆ ಸವಿದ್ಯುನ್ಮಂದರಾಚಲೆ ದಿವ್ಯವಾದ ಅಲೌಕಿಕವಾದಂತಹ ಪುಷ್ಪಕ ವಿಮಾನವನ್ನು ಆರುಹ್ಯ ಏರಿ ಜಾನಕೀಂ ಆರೋಪ್ಯ ಜಾನಕಿಯನ್ನು ಕೂಡ ಆ ಪುಷ್ಪಕವನ್ನೇರುವಂತೆ ಮಾಡಿ ಅಂಕಮಾರೋಪ್ಯ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ರಾಮನು ರೇಜೆ ಶೋಭಿಸಿದನು. ಹೇಗಿತ್ತು ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತಾರೆ. ಸವಿದ್ಯುತ್ ಮಂದರಾಚಲೆ, ಮಂದರಾಚಲದ ಮೇಲೆ ವಿದ್ಯುತ್ ಪ್ರವಹಿಸಿದ್ರೆ ಹೇಗೆ ಕಾಣ್ತಿತ್ತೋ ಹಾಗೆ ಈ ರಾಮಚಂದ್ರ ಕಾಣಿಸ್ತಾ ಇದ್ದ. ಆ ಪುಷ್ಪಕ ವಿಮಾನ ಅನ್ನೋದು ಒಂದು ಮಂದರಾಚಲ ಪರ್ವತ ಇದ್ದ ಹಾಗೆ, ಸುಮೇರು ಶಿಖರಾಕಾರಂ ಅಂತ ಹಿಂದೆ ಹೇಳಿದ್ರು. ಮೋಡ ಅದರ ಮಧ್ಯದಲ್ಲಿ ಮಿಂಚು ಹೊಳೆಯತ್ತೆ. ರಾಮಚಂದ್ರ ಗಿಡಿದ ಮೇಘದಂತಿದ್ರೆ ಅಲ್ಲಿ ಹೊಳೆದ ಬೆಳಕಿನಂತೆ ಜಾನಕಿ ಇದ್ಲು. ಸವಿದ್ಯುತ್ ಮಂದರಾಚಲೆ, ಮೇಘದ ಜೊತೆಗಿರುವ ಮಿಂಚಿನಂತೆ ಮಂದರಾಚಲದ ಮೇಲೆ ಕುಳಿತಂತೆ ರಾಮಚಂದ್ರ ಪುಷ್ಪಕದ ಮೇಲೆ ಸೀತೆಯೊಡನೆ ಕೂತ. ಆರುಹ್ಯ ಲೆಪ್ರತ್ಯಂತಮವ್ಯಯಂ ಪುಷ್ಪಕಂ ದ್ವಿತೀಯಾಭಕ್ತಿ ಏಕವಚನ, ದಿವ್ಯಂ ದ್ವಿತೀಯಾಭಕ್ತಿ ಏಕವಚನ, ಅಂಕಂ ಹಿಂದೆ ಎರಡು ಕೂಡ ನಪುಂಸಕಲಿಂಗದ್ದು, ಅಂಕಂ ಅದು ಕೂಡ ದ್ವಿತೀಯಾಭಕ್ತಿ ಏಕವಚನ, ಆರೋಪ್ಯ ಲೆಪ್ರತ್ಯಂತಮವ್ಯಯಂ, ಜಾನಕೀಂ ದ್ವಿತೀಯಾಭಕ್ತಿ ಸ್ತ್ರೀಲಿಂಗ ಏಕವಚನ, ರೇಜೆ ರಾಜರು ದೀಪ್ತೌ ಲಿಟ್ ಪ್ರಥಮ ಏಕ, ರೇಜೆ ರೇಜಾತೆ ರೇಜಿರೆ ರಾಜತೆ ಎಂತ ಧಾತು, ರಾಮಃ ಪುಲ್ಲಿಂಗ ಪ್ರಥಮ ಏಕ, ಯಥಾ ಅವ್ಯಯ, ಮೇಘಃ ಪುಲ್ಲಿಂಗ ಪ್ರಥಮ ಏಕ, ಸವಿದ್ಯುತ್ ವಿದ್ಯುತಾ ಸಹಿತಃ ಸಹಿತಾ ಸವಿದ್ಯುತ್. ಮಂದರಾಚಲೆ, ಮಂದರ ಇತಿ ಅಚಲಃ ಮಂದರಾಚಲಃ, ಮಂದರಾಖ್ಯೋ ಅಚಲಃ ಮಂದರಾಚಲಃ, ಪುಲ್ಲಿಂಗ ಪ್ರಥಮ ಇದು ಮಂದರಾಚಲೆ ಅಲ್ವಾ, ಸಪ್ತಮಿ ವಿಭಕ್ತಿ ಏಕವಚನ. ಜ್ಯೋತಿ ಅವರು ಹೇಳಿ. ರಾಮಸ್ಸ ಲಕ್ಷ್ಮಣಸ್ತತ್ರ ರಾಮಸ್ಸ ಲಕ್ಷ್ಮಣಸ್ತತ್ರ ರಾಮಸ್ಸ ಲಕ್ಷ್ಮಣಸ್ತತ್ರ ಹನುಮತ್ ಸೂರ್ಯಜಾದಿಕಾನ್ ಹನುಮತ್ ಸೂರ್ಯಜಾತಿಕಾನ್ ಕಪೀನ್ ವಿಭೀಷಣಂ ಚೈನಂ ಆರೋಪಯತ ಪುಷ್ಪಕಂ. ರಾಮನು ಸಲಕ್ಷ್ಮಣ ಲಕ್ಷ್ಮಣನೊಂದಿಗೆ ಕೂಡಿಕೊಂಡು ಹನುಮತ್ ಸೂರ್ಯಜಾದಿಕಾನ್, ಹನುಮಂತ, ಸೂರ್ಯಜ ಅಂದ್ರೆ ಸುಗ್ರೀವ, ಆದಿ ಅಂದ್ರೆ ಮೊದಲಾದ, ಕಪೀನ್ ಎಲ್ಲ ಕಪಿಗಳನ್ನು, ವಿಭೀಷಣನನ್ನು ಅಂದ್ರೆ ಏನಂ ವಿಭೀಷಣಂ ಅದು ಹತ್ತಿರದಲ್ಲಿ ಇದ್ದಲ್ಲ ಅವನು ಪುಷ್ಪಕ ಕೊಟ್ಟವನು, ಅವನನ್ನು ಕೂಡ ಅಂತ ಅರ್ಥ. ಏನಂ ವಿಭೀಷಣಂ ಪುಷ್ಪಕಂ ಆರೋಪಯತ, ಪುಷ್ಪಕದಲ್ಲಿ ವಿಭೀಷಣನನ್ನು ಕೂಡ ಕೂಡಿಸಿಕೊಂಡ. ಏನಂ ವಿಭೀಷಣಂಚ, ಈ ಅಂದ್ರೆ ಅತ್ಯಂತ ಆತ್ಮೀಯನಾದ ವಿಭೀಷಣನನ್ನು ಕೂಡ ಪುಷ್ಪಕದಲ್ಲಿ ಏರಿಸಿಕೊಂಡ, ಆರೋಪಣ ಮಾಡಿಸಿಕೊಂಡ. ರಾಮಃ ಪುಲ್ಲಿಂಗ ಪ್ರಥಮ ಏಕ, ಸಲಕ್ಷ್ಮಣಃ ಪುಲ್ಲಿಂಗ ಪ್ರಥಮ ಏಕ, ಲಕ್ಷ್ಮಣೇನ ಸಹಿತ ಅಂತ ಅರ್ಥ. ಅಂದ್ರೆ ಸಮಾಸ ಮಾಡಿದ್ರೆ ತತ್ರ ಅವ್ಯಯ, ಹನುಮತ್ ಸೂರ್ಯಜಾದಿಕಾನ್,
ಹನುಮಾಂಶ್ಚ ಸೂರ್ಯಜ ಹನುಮಾಂಶ್ಚ ಸೂರ್ಯಜಶ್ಚ ಹನುಮತ್ ಸೂರ್ಯಜೌ ಹನುಮತ್ ಸೂರ್ಯಜೌ ಆದಿ ಏಷಾಂತೆ ಹನುಮತ್ ಸೂರ್ಯಜಾದಿಕಾಃ ತಾನ್ ಹನುಮತ್ ಸೂರ್ಯಜಾದಿಕಾನ್. ದ್ವಿತೀಯ ವಿಭಕ್ತಿ ಬಹುವಚನ. ಹನುಮಂತ ಮತ್ತು ಸೂರ್ಯಜ ಅಂದ್ರೆ ಸುಗ್ರೀವ, ಹನುಮತ್ ಸುಗ್ರೀವರು, ಹನುಮಂತ ಮತ್ತು ಸುಗ್ರೀವನೇ ಮೊದಲಾದವರು, ಆದಿ ಅಂದ್ರೆ ಮೊದಲಾದವರು ಅನ್ನುವುದನ್ನ ದ್ವಿತೀಯ ವ್ಯಕ್ತಿ ಬಹುವಚನದಲ್ಲಿ ಸೂರ್ಯಾದಿಕಾನ್ ಸೂರ್ಯಜಾದಿಕಾನ್. ಕಪೀನ್ ದ್ವಿತೀಯ ವ್ಯಕ್ತಿ ಬಹುವಚನ, ವಿಭೀಷಣಂ ದ್ವಿತೀಯ ವ್ಯಕ್ತಿ ಏಕವಚನ, ಚೈನಂ ಚ ಏನಂ ವೃದ್ಧಿ ಸಂಧಿ, ಏನಂ ದ್ವಿತೀಯ ವ್ಯಕ್ತಿ ಏಕವಚನ, ಆರೋಪಯತ ರುಹ ಬೀಜ ಜನ್ಮನಿ ಪ್ರಾದುರ್ಭಾವೇ ಚ ಅಂತ ಧಾತು, ಅದರ ಲಂಗ್ ಅಲ್ಲ ಆರೋಹಯತೆ ಆಗ್ಬೇಕಲ್ಲ, ಆರೋಹಯತ ಆಗ್ಬೇಕಲ್ಲ, ಆರೋಪಯತ ಹೇಗಾಯ್ತು ಅಂದ್ರೆ ಒಂದು ಪಾಣಿನಿಯ ನಿಯಮ, ರುಹ ಅನ್ನುವಲ್ಲಿ ಹಾಕೆ ಪಾ ಬರುತ್ತೆ ಅಂತ, ಹಾಗಾಗಿ ಆದ್ರೆ ಆ ಮಧ್ವಾಚಾರ್ಯರು ಇಲ್ಲಿ ರೂಪ ಉಪರಿಭಾವೆ ಅಂತ ಒಂದು ಧಾತುವನ್ನ ಹೇಳಿದ್ದಾರೆ. ಅದರಿಂದನೇ ಈ ಆರೋಪಯತ ಅನ್ನುವ ಧಾತು ಆಗುತ್ತೆ ಅನ್ನೋದು ಆಚಾರ್ಯರ ವಿಶೇಷವಾದ ಒಂದು ದೃಷ್ಟಿ. ಮಂಜುಳ ಅವರು ಹೇಳಿ. ಹಂಸ ಸಂಹತಿಯುಕ್ತೇನ ಇಲ್ವಾ? ರೋಹಿತ್ ಅವ್ರು ಹೇಳ್ತೀರಾ? ಹಂಸ ಸಂಹತಿಯುಕ್ತೇನ ಹಂಸ ಸಂಹತಿಯುಕ್ತೇನ ಹಂಸ ಸಂಹತಿಯುಕ್ತೇನ ಪುಷ್ಪಕೇನಾರ್ಕವರ್ಚಸ 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 ವಿಮಾನೇನ ಸಮಾನೇನ ವಿಮಾನೇನ ಸಮಾನೇನ ವಿಮಾನೇನ ಸಮಾನೇನ ಯಯೌ ರಾಮೋ ನಿಜಾಂ ಪುರೀಂ ಯಯೋ ರಾಮೋ ನಿಜಾಂ ಪುರೀಂ ಯಯೋ ರಾಮೋ ನಿಜಾಂ ಪುರೀಂ. ಈ ಶ್ರೀರಾಮನು ಹಂಸ ಸಂಹತಿ ಯುಕ್ತೇನ ಪುಷ್ಪಕೇನ ಅರ್ಕವರ್ಚಸ ಪುಷ್ಪಕೇನ ಅಸಮಾನೇನ ವಿಮಾನೇನ ನಿಜಾಂ ಪುರೀಂ ಯಯೌ. ರಾಮನು ಹಂಸ ಸಂಹತಿ ಯುಕ್ತೇನ ಅವನು ಹೋಗುವಾಗ ಈ ಹಂಸಗಳೆಲ್ಲ ಜೊತೆಗೆ ಬಂದ ಹಾಗೆ ಕಾಣ್ತಾ ಇತ್ತು. ಅದು ವಸ್ತುತಃ ಪುಷ್ಪಕವೇ ಹಾಗೆ, ಪುಷ್ಪಕದ ರೆಕ್ಕೆಗಳೆಲ್ಲ ಬಿಳಿ ಇದ್ದದ್ರಿಂದ ಹಂಸಗಳ ಗುಂಪು ಸಾಕ್ತಾ ಇದೆಯೋ ಅನ್ನುವ ಹಾಗೆ ಕಾಣ್ತಾ ಇತ್ತು. ಅಂದ್ರೆ ವಿಮಾನವೂ ಹಾಗೆ ಕಾಣಿಸ್ತಿತ್ತು, ಸುತ್ತ ಹಂಸಗಳು ಹೋಗ್ತಿದ್ವು. ಹಂಸ ಸಂಹತಿ ಯುಕ್ತೇನ ಪುಷ್ಪಕೇನ, ಒಂದು ಕಡೆಯಿಂದ ಹಂಸಗಳು ಹಾರುತ್ತಾ ಇದ್ದಾವೆ, ಅದರ ಮೊದಲು ಇದೊಂದು ದೊಡ್ಡ ಹಂಸ ಅಂತ ಕಾಣಿಸ್ತಿದೆ, ವಿಮಾನದಲ್ಲಿ ಮುಂದಕ್ಕೆ ಬರ್ತಾ ಇದ್ದಾರೆ. ಹಂಸ ಸಂಹತಿ ಅಂದ್ರೆ ಗುಂಪು, ಹಂಸ ಸಂಹತಿ ಯುಕ್ತೇನ ಹಂಸಗಳ ಗುಂಪಿನೊಂದಿಗೆ ಕೂಡಿಕೊಂಡವನಾಗಿ, ಪುಷ್ಪಕೇನ ಕೀದೃಶೇನ ಪುಷ್ಪಕೇನ ಅರ್ಕವರ್ಚಸ ಪುಷ್ಪಕೇನ ಸೂರ್ಯನ ಬೆಳಕಿನಂತೆ ವರ್ಚಸ್ಸುಳ್ಳಂತಹ ಪುಷ್ಪಕದಿಂದ. ಅದು ಎಂತಹದ್ದು? ಅಸಮಾನೇನ ವಿಮಾನೇನ, ಅಸಮಾನವಾದ, ಇದಕ್ಕೆ ಸರಿಯಾದ ಮತ್ತೊಂದು ಸದೃಶವಾದ ವಿಮಾನವೇ ಇರ್ಲಿಕ್ಕಿಲ್ಲ. ವಿಮಾನೇನ ಅಸಮಾನೇನ ನ ವಿದ್ಯತೆ ಸಮಾನಂ ಯಸ್ಯ ತತ್ ಅಸಮಾನಂ ತೇನ ಅಸಮಾನೇನ. ರಾಮ ನಿಜಾಂ ಪುರೀಂ ಯಯೌ. ರಾಮನು ತನ್ನ ನಿಜವಾದ, ನಿಜ ಅಂದ್ರೆ ಕನ್ನಡದಲ್ಲ, ತನ್ನ ಆತ್ಮದ ಊರೆನಿಸಿದ ಅಯೋಧ್ಯೆಗೆ ತೆರಳಿದ. ಸ್ವಕೀಯಾಂ ಅಂತ ಅರ್ಥ. ನಿಜಾಂ ಅಂದ್ರೆ ಸ್ವಕೀಯಾಂ ಅಯೋಧ್ಯಾಂ ಯಯೌ, ಹೋದನು. ಹಂಸಾನಾಂ ಸಂಹತಿ ಹಂಸ ಸಂಹತಿ ಹಂಸ ಸಂಹತ್ಯಾ ಯುಕ್ತಃ ಹಂಸ ಸಂಹತಿ ಯುಕ್ತಃ ತೇನ ಹಂಸ ಸಂಹತಿ ಯುಕ್ತೇನ ಯುಕ್ತಂ ಹಂಸ ಸಂಹತ್ಯಾ ಯುಕ್ತಂ ಪುಷ್ಪಕಂ ತೇನ ಹಂಸ ಸಂಹತಿ ಯುಕ್ತೇನ ಪುಷ್ಪಕೇನ ತೃತೀಯ ವಿಭಕ್ತಿ ಏಕವಚನ. ಅರ್ಕಸ್ಯ ವರ್ಚಃ ಇವ ವರ್ಚಃ ಯಸ್ಯ, ಯಾರ ವರ್ಚಸ್ಸು ಅರ್ಕದ ಬೆಳಕಿನಂತೆ ಇದೆಯೋ ಅದು. ಅರ್ಕಸ್ಯ ವರ್ಚ ಇವ ವರ್ಚಃ ಯಸ್ಯ ತತ್. ವಿಮಾನೇನ, ಅದು ವರ್ಚಸ ಅನ್ನೋದು ತೃತೀಯ ವಿಭಕ್ತಿ ಏಕವಚನ, ವಿಮಾನೇನ ತೃತೀಯ ವಿಭಕ್ತಿ ಏಕವಚನ, ಅಸಮಾನೇನ ತೃತೀಯ ವಿಭಕ್ತಿ ಏಕವಚನ. ಯಯೌ ಲಿಟ್ ಪ್ರಥಮ ಏಕ, ರಾಮಃ ಪುಲ್ಲಿಂಗ ಪ್ರಥಮ ಏಕ, ನಿಜಾಂ ಸ್ತ್ರೀಲಿಂಗ ಪ್ರಥಮ ದ್ವಿತೀಯ ಏಕ, ಪುರೀಂ ಸ್ತ್ರೀಲಿಂಗ ದ್ವಿತೀಯ ಏಕ. ಪೂಹು ಪುರೌ ಪುರಃ, ಇದು ಪುರೀ ಪುರ್ಯೌ ಪುರ್ಯಃ ಪುರೀಂ. ಗುರುರಾಜ ಹೇಳಿ.
ತತ್ರ ತತ್ರಾತಿ ಚಿತ್ರಾಣಿ. ತತ್ರ ತತ್ರಾತಿ ಚಿತ್ರಾಣಿ. ತತ್ರ ಚಿತ್ರಾಣಿ ತತ್ರ ಚಿತ್ರಾಣಿ ಸಿಂಧು ಶೈಲವನಾನಿ ಚ. ಸಿಂಧು ಶೈಲವನಾನಿ ಸ ವರ್ಣಯನ್ ದರ್ಶಯನ್ ದೇವ್ಯೈ. ವರ್ಣಯನ್ ದರ್ಶಯನ್ ದೇವ್ಯೈ ಯಯೋ ದೇವೋ ವಿಹಾಯಸ. ಯಯೋ ದೇವೋ ವಿಹಾಯಸ. ದಾರಿಯಲ್ಲಿ ಬರುವಾಗ ಸೀತೆಗೆ ತಾವು ಬಂದ ದಾರಿಯಲ್ಲಿ ಕಂಡ ಸಂಗತಿಗಳನ್ನೆಲ್ಲ ತೋರಿಸ್ತಾ ಸಿಂಧು ಶೈಲ ವನಾನಿಚ ಅಂದ್ರೆ 1 ವರ್ಷ ಸೀತೆಯನ್ನ ಬಿಟ್ಟು ರಾಮಚಂದ್ರ ಕಾಡಿನಲ್ಲಿ ಓಡಾಡಿದ ದಾರಿಯನ್ನೆಲ್ಲ ಸೀತೆಗೆ ಪರಿಚಯಿಸ್ತಾನೆ. ತತ್ರ ಅತಿ ಚಿತ್ರಾಣಿ ಅತ್ಯಂತ ಆಶ್ಚರ್ಯವೆನಿಸುವ ಸಿಂಧು ನದಿಗಳು, ಶೈಲ ಬೆಟ್ಟಗಳು, ವನಗಳು ಇವುಗಳನ್ನೆಲ್ಲ ವರ್ಣಯನ್. ಏನ್ ಚೆನ್ನಾಗಿತ್ತು ಆ ಋಷ್ಯಮುಖ ಪರ್ವತ, ಮತ್ತೆ ಅನೇಕ ಪರ್ವತಗಳಿಗೆಲ್ಲ ಅವ್ರು ಓಡಾಡಿದ್ರಲ್ಲ ಹುಡುಕ್ತಾ ಸೀತೆಯನ್ನ. ಅದೆಲ್ಲವನ್ನು ವರ್ಣಯನ್, ಕೊನೆ ಕೆಲವು ಕಂಡದ್ದನ್ನು ದರ್ಶಯನ್. ವಿಹಾಯಸ ಆಕಾಶ ಮಾರ್ಗದಲ್ಲಿ ದೇವಃ ದೇವ್ಯೈ ದರ್ಶಯನ್ ಯಯೌ. ದೇವ್ಯೈ ದರ್ಶಯನ್ ದೇವಃ ಯಯೌ. ದೇವಿಗೆ ತೋರಿಸುತ್ತಾ ದೇವ ನಡೆದ. ಏನು ತೋರಿಸುತ್ತಾ? ಸಿಂಧು ಶೈಲವನಾನಿಚ ತತ್ರ ಅತಿ ಚಿತ್ರಾಣಿ ಅತಿ ಆಶ್ಚರ್ಯವೆನಿಸುವಂತಹ ಘಟನೆಗಳನ್ನು ಅನುಭವಿಸಿದ ಜಾಗವನ್ನೆಲ್ಲ ತೋರಿಸ್ತಾ ರಾಮಚಂದ್ರ ಸೀತೆಯ ಜೊತೆಗೆ ನಡೆದ. ತತ್ರ ಅದು ಅವ್ಯಯ. ಅತಿ ಚಿತ್ರಾಣಿ ದ್ವಿತೀಯ ವಿಭಕ್ತಿ ಬಹುವಚನ. ಸಿಂಧು ಶೈಲವನಾನಿ ಸಿಂಧುಶ್ಚ ಸಿಂಧವಶ್ಚ ಶೈಲಾಶ್ಚ ವನಾನಿ ಚ ಸಿಂಧು ಶೈಲವನಾನಿ. ದ್ವಂದ್ವ ಸಮಾಸ ಬಹುವಚನ. ಸ ಪುಲ್ಲಿಂಗ ಪ್ರಥಮ ಏಕ. ವರ್ಣಯನ್ ಶತ್ರುಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ದರ್ಶಯನ್ ಶತ್ರುಪ್ರತ್ಯಯಾಂತ ಶಬ್ದ ದ್ವಿತೀಯ ಪ್ರಥಮ ಏಕ. ದೇವ್ಯೈ ಚತುರ್ಥಿ ಭಕ್ತಿ ಏಕವಚನ. ದೇವಃ ಪುಲ್ಲಿಂಗ ಪ್ರಥಮ ಏಕ. ವಿಹಾಯಸ ವಿಹಾಯ ವಿಹಾಯಸೌ ವಿಹಾಯಸಃ ಅದು ನಪುಂಸಕಲಿಂಗ ತೃತೀಯ ಭಕ್ತಿ ಏಕವಚನ. ವಿಹಾಯಸ ಇತ್ಯುಕ್ತೆ ನಭಸ ಇತಿ. ಚಂಪ ಅವ್ರು ಹೇಳ್ತೀರಾ? ಭೂಷಣ್ ಅವರು ಹೇಳಿ. ವಾನರೇಂದ್ರ ಕಳತ್ರಾಣಿ. ಚೈತನ್ಯ ಅವರು ಹೇಳಿ. ವಾನರೇಂದ್ರ ಕಳತ್ರಾಣಿ. ಕೇಳಿಸ್ತಿದ್ಯಾ ನಾನು ಹೇಳ್ತಾ ಇರೋದು? ಕೇಳಿಸ್ತದೆ ಆಚಾರ್ಯ. ಕೇಳಿಸ್ತದೆ. ಸೌಮ್ಯರು ಹೇಳಿ. ವಾನರೇಂದ್ರ ಕಳತ್ರಾಣಿ. ಕಿಷ್ಕಿಂಧಾಯಾಃ ಸ ರಾಘವಃ. ಕಿಷ್ಕಿಂಧಾಯಾಃ ಸ ರಾಘವಃ. ಆದಾಯಾರೋಪ್ಯ ಚ ಕ್ಷಿಪ್ರಂ. ವಿಮಾನೇನ ಯಯೌ ಪುನಃ. ಸರಿ, ಹೊರಟದ್ದು ಅಯೋಧ್ಯೆಗೆ ಅಂತ, ಆದ್ರೆ ಬಂದು ಲ್ಯಾಂಡ್ ಆದದ್ದು ಕಿಷ್ಕಿಂಧೆಯಲ್ಲಿ. ಎಲ್ಲ ಕಪಿಗಳು ಮುಖ ನೋಡ್ಕೊಂಡ್ರು. ಓ, ನಮ್ ಕೆಲ್ಸ ಮುಗೀತು, ಇನ್ನು ವಾಪಸ್ ಹೊರಡ್ಬೇಕಾಗತ್ತೆ ಅಂತ ಎಲ್ರೂ ಕೂಡ ಇಳಿಯುವ ಮನಸ್ಸು ಮಾಡಿದ್ರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮುಂದುವರೆದ ಭಾಗವನ್ನು ನೋಡೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.